ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ನಿನ್ನೆ ಬಿಗ್ ಮಾರ್ಕೆಟಿಂದ ಬಂದಮೇಲೆ ಯಾವುದೇ ವಿಡಿಯೋ ಮಾಡಿಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಹುಚ್ಚಿ ಥರ ಇದ್ದೀನಿ. ತಲೆಗೆ ಎಣ್ಣೆ ಹಚ್ಚಬೇಕು, ಹಾಗೆ ಎತ್ತಿ ಕಟ್ಟಿದ್ದೀನಿ ಅಷ್ಟೇ. ಹಾಗೆ ತಿಂದಿಲ್ಲ, ತಿನ್ನಬೇಕು. ತಿಂಡಿ ಬಂದು ಇವತ್ತು ಟೊಮೆಟೊ ಗೊಜ್ಜು. ಮೊನ್ನೆ ಟೊಮೆಟೊ ಎಲ್ಲ ತಂದಿದ್ನಲ್ಲ, ಮೋನ್ ಮಾಮ ಹೇಳ್ತಾಯಿದ್ರು ಟೊಮೆಟೊ ರೇಟು ಜಾಸ್ತಿ ಆದಾಗಿಂದ ನೀನು ಟೊಮೆಟೊ ಗೊಜ್ಜು ಮಾಡಿರೋದು. ಮತ್ತು ಟೊಮೆಟೊ ಭಾತೆಲ್ಲ ಅವತ್ತು ಮಾಡಿದ್ದೆ. ಟೊಮೆಟೊ ಭಾತಲ್ಲಿ ಅಷ್ಟು ಟೇಸ್ಟ್ ಇರಲಿಲ್ಲ, ಯಾಕೆಂದರೆ ಟೊಮೆಟೊ ಹಣ್ಣನ್ನ ಕಡಿಮೆ ಹಾಕಿ ಮಾಡಿದ್ದೆ. ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿ ತುಂಬ ದಿನ ಆಗಿದೆ, ಮಾಡು ಅಂತ ಹೇಳಿದ್ರು. ಆದರೆ ಮಾಡಿದೆ. ಚಪಾತಿ ಮಾಡಲಿಲ್ಲ, ಅದಕ್ಕೆ ರೈಸ್ ಮಾಡಿರೋದು. ಬೆಳಗ್ಗೆ ರೈಸ್ ತಿನ್ನೋಕ್ಕಾಗುತ್ತಾ ಅಂದರು. ಏನಿಲ್ಲ, ಅಪರೂಪಕ್ಕೆ ಒಂದಿನಲ್ವಾ ತಿನ್ಬೋದು ಅಂತ ಹೇಳ್ಬಿಟ್ಟು ರೈಸ್ ಮಾಡಿಕೊಟ್ಟೆ, ತಿನ್ಕೊಂಡು ಹೋದರು. ಇವಾಗ ನಾನು ಇನ್ನೂ ತಿಂದಿಲ್ಲ, ಇವಾಗ ತಿನ್ನಬೇಕು. ಹಾಗೆ ಇವತ್ತು ನೀನೆಲ್ಲ ಫಿಶ್ ತಿಂದ್ವಿ. ಅಂದರೆ ಶನಿವಾರ ಸಂಜೆ ನಾನು ಫಿಶ್ ಎಲ್ಲ ಮಾಡಿದ್ದು. ಅಂದರೆ ಮಾಡಿದ್ದಾಗಲೇ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ, ಉಪ್ಪು ಖಾರ ಏನು ಹಿಡ್ದಿರಲ್ಲ. ಅದಕ್ಕೆ ಭಾನುವಾರ ತಿಂದಿದ್ದದು. ಅದಕ್ಕೆ ಇವತ್ತು ಕೋಲ್ಡ್ ಆಗುವಂಥದ್ದು ಏನಾದರೂ ಸಾಂಬಾರು ಮಾಡೋಣ, ಹೀಟಾಗಿರಬಾರ್ದು, ಆ ಥರದ್ದು ಅಂದ್ಬಿಟ್ಟು ಹುರುಳಿಕಾಳು ಮತ್ತು ಅಲಸಂದೆ ಕಾಳನ್ನ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡೆ. ಆಮೇಲೆ ಬೇಡ, ಎಲ್ಲ ಮಿಕ್ಸಿಂಗ್ ಕಾಳು ಹಾಕಿ ನಾನು ತುಂಬ ದಿನ ಆಗಿದೆ ಮಾಡಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಂದು ಹುರುಳಿಕಾಳು, ಅಲಸಂದೆ ಕಾಳು, ತೊಗರಿಕಾಳು ಮತ್ತು ಬೇಳೆ ಮತ್ತು ಹೆಸ್ರು ಕಾಳು, ಆಮೇಲೆ ತೊಗರಿ ಬೇಳೆ ಅಲ್ಲದೆ ತೊಗರಿ ಕಾಳು ಇದೆ, ಅಕ್ಕ ಕೊಟ್ಟಿದ್ರು ಒಂದು ಸ್ವಲ್ಪ, ಅದು ಕೂಡ ಹಾಕಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ, ಚೆನ್ನಾಗಿರುತ್ತೆ. ಉಪ್ಪು ಸಾಂಬಾರು ಮಾಡಿಬಿಟ್ಟು ಮತ್ತು ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ. ತುಂಬ ದಿನ ಆಯಿತು ಈ ಥರ. ಕಡಲೆಕಾಳು ಇದೆಯೇನೋ ಗೊತ್ತಿಲ್ಲ, ನೋಡ್ತೀನಿ. ಅದು ಇದ್ದರೆ ಅದೊಂದು ಸ್ವಲ್ಪ ಹಾಕ್ಬಿಟ್ಟು. ನೆನಪಿಲ್ಲ, ಮೊನ್ನೆ ಬಿಗ್ ಮಾರ್ಕೆಟಿಗೆಲ್ಲ ಹೋಗಿದ್ದಲ್ಲ, ಅವಾಗ ನೋಡಿದೆ. ಆದರೆ ಇದೆಯೋ ಏನೋ ಅಂತ ಬಂದ್ಬಿಟ್ಟೆ, ತಗೊಳ್ಳೇ ಇಲ್ಲ. ಇದೊಂದು 4 ಕಾಳು ಹಾಕ್ತೀನಿ. ಅವಾಗ ಎಲ್ಲ ಥರ ಕಾಳು ಹಾಕಿ ಮಾಡಿದ್ರೆ ಟೇಸ್ಟೇ ಬೇರೆ ಥರ ಇರುತ್ತೆ. ನೀರು ಇಟ್ಟಿದ್ದೀನಿ ಆಲ್ರೆಡಿ, ಹಾಕ್ಬೇಕಷ್ಟೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕಿದರೆ ಬೇಗ ಬೇಯುತ್ತೆ ಕಾಳು. ಇಲ್ಲಾಂದರೆ 4-5 ವಿಜಲ್ ಹಾಕ್ಸಿದ್ರೂ ಅಷ್ಟು ಚೆನ್ನಾಗಿ ಬೆಂದಿರಲ್ಲ. ಓಕೆ, ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಮತ್ತು ವಿಜಲ್ಗೆ ಇಟ್ಬಿಡ್ತೀನಿ. ಆಮೇಲೆ ಹೋಗಿ ಅನ್ನ ಮತ್ತು ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿನ್ನೋಣ. ತುಂಬ ದಿನ ಆಗಿದೆ ಟೊಮೆಟೊ ಗೊಜ್ಜು ಮಾಡಿ ತಿಂದು. ಹಾಗೇನಂದರೆ ಟೊಮೆಟೊ ಗೊಜ್ಜಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ನಲ್ಲ, ಏನೋ ಒಂಥರ ನನಗೆ ಅನ್ನಿಸ್ತಾಯಿತ್ತು, ಏನೋ ಒಂಥರ ಡಿಫ್ರೆಂಟಾಗಿದೆ ಟೊಮೆಟೊ ಗೊಜ್ಜು ಅಂತೇಳಿ. ನೋಡೋಣ, ತಿಂದಾಗ ಏನೋ ಒಂಥರ ಬೇರೆ ಥರ ಟೇಸ್ಟು. ಮೋನ್ ಮಾಮ ಹೇಳ್ತಾಯಿದ್ರು ಆ ಥರ ಏನು ಅನ್ನಿಸ್ತಾ ಇಲ್ಲ ಅಂತ. ನನಗೆ ಸ್ವಲ್ಪ ಹಾಗೆ ಅಂದರೆ ಮಾಡಿದ್ಮೇಲೆ ಟೇಸ್ಟ್ ಮಾಡ್ತೀವಲ್ಲ, ಯಾವ ಥರ ಇರುತ್ತೆ ಅಂತೇಳಿ ಏನೋ ನನಗೆ ಅನ್ನಿಸ್ತಾ ಇತ್ತು, ಬೇರೆ ಥರ ಟೇಸ್ಟ್ ಇದೆ ಅಂತೇಳಿ. ನಾಲ್ಕು ವಿಷಲ್ ಹಾಕಬೇಕು. ಆವಾಗ ಬೇಳೆ ಎಲ್ಲ ಸ್ವಲ್ಪ ಬೆಂದೋಗಿರುತ್ತೆ. ಈ ಕಾಳುಗಳಿರುತ್ತೆ ನೋಡಿ, ತೊಗರಿ ಕಾಳು, ಕಡಲೆಕಾಳು, ಈ ಥರದ್ದೆಲ್ಲ ಸ್ವಲ್ಪ ಬೇಯೋದು ಲೇಟು. ಅದರಿಂದ 4 ವಿಷಲ್ ಆಗಲೇಬೇಕು. 3 ವಿಷಲ್ಗೆಲ್ಲ ಬೇಯೋದೇ ಇಲ್ಲ ಅದು. ಓಕೆ,
ಟೈಮ್ ಬಂದು ಇವಾಗ 10:30 ಆಗ್ತಾ ಇದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಏನಂದರೆ ನಿನ್ನೆ ಬಿಗ್ ಮಾರ್ಕೆಟಿಂದ ಬಂದ ಮೇಲೆ ನಾನು ಏನು ತಂದೆ ಅಂತ ತೋರಿಸ್ಲಿಲ್ಲ. ಕೌಶಿ ಕರ್ಕೊಂಡು ಹೋಗಿದ್ದು. ಅವನಿಗೆ ಏನಾದರೂ ನನಗೆ ಹೇಳ್ತಾ ಇದ್ದ 500 ರುಪೀಸ್ಗೆ ನಿನಗೆ ಏನಾದರೂ ತೊಗೊಳಮ್ಮ ಅಂತೇಳಿ. ಫಸ್ಟ್ ಏನು ಹೇಳಿದ್ದು ಅಂದರೆ ನಾನು ನಿನಗೆ ಇಯರಿಂಗ್ಸ್ ತೊಗೊಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಫಸ್ಟ್ ಹೇಳ್ಬಿಟ್ಟೆ, ಇಯರಿಂಗ್ಸ್ ಎಲ್ಲ ತರಬೇಡ, ನೀ ತರೋದು ನನಗಿಷ್ಟ ಆಗಲ್ಲ, ಅದಕ್ಕೆ ತರಬೇಡ, ನಾನು ಬರ್ತೀನಲ್ಲ ಆವಾಗ ನೀನು ಇಷ್ಟು ಅಮೌಂಟಲ್ಲಿ ತೊಗೋ ಅಂತೇಳಿ. ಆವಾಗ ನಾನು ಅಷ್ಟು ಅಮೌಂಟಲ್ಲಿ ನನಗೇನು ಬೇಕೋ ಅದನ್ನು ನಾನು ತೊಗೊಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾವು ಹೋಗಿದ್ದು ಫ್ರೈಡೇ ಡಿಮಾರ್ಟಿಗೆ. ಅಲ್ಲಿ ಆ ವಿಷಯ ಹೇಳಿದ್ದು ಅವನು. ಅದಕ್ಕೆ ಸಂಡೇ ಹೋಗೋಣಮ್ಮ, ಇವತ್ತು ಹೋಗೋಣ ಅಂತ ಹೇಳ್ತಾನೆ ಇದ್ದ. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೋಗಿದ್ದು. ಮತ್ತು ಅಲ್ಲಿಂದ ನಮಗೆ ಇನ್ನೂ ಬೇರೆ ಕೆಲಸ ಇತ್ತು. ಅಂದರೆ ನಾವು ಬಿಗ್ ಮಾರ್ಕೆಟ್ ಒಳಗಡೆ ಅಂದರೆ ಮನೆ ಬಿಟ್ಟಾಗಲೇ ಲೇಟು. ನಾವು ಅಲ್ಲೆಲ್ಲ ಮುಗಿಸಿ ಬರುವಾಗ ಒಂದು 7 ಗಂಟೆ ಆಗಿತ್ತು. ಇನ್ನು ಮನೆಗೆಲ್ಲ ಬರುವಾಗ ಮತ್ತು ಇವನೇನೋ ತಿಂತೀನಿ ಅಂದ. ಅಲ್ಲಿ ತಿನ್ಕೊಂಡು ಬರೋವಾಗ ಮನೆಗೆ 8 ಗಂಟೆ ಆಗಿತ್ತು. ನಾನು ಒಂದು ಹೋಲ್ಸೇಲ್ ಅಂಗಡಿಗೆ ಹೋಗಬೇಕಿತ್ತು, ಹಾಗೆ ಬಟ್ಟೆ ಅಂಗಡಿಗೆಲ್ಲ ಹೋಗಬೇಕಿತ್ತು. ಅಲ್ಲಿಗೆಲ್ಲ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅಲ್ಲೆಲ್ಲೂ ಹೋಗಲಿಲ್ಲ. ಇವನು ಆದ್ರೂ ಹೇಳ್ತಾ ಇದ್ದ ಹೋಗೋಣ ಅಂತ. ಬಟ್ಟೆ ಅಂಗಡಿಗೆ ಹೋದರೆ ಹೆಣ್ಮಕ್ಳು ಮೊದಲೇ ಎಷ್ಟು ಒಂದು 1/4 ಗಂಟೆ ಅರ್ಧ ಗಂಟೆ ಅಂದ್ಕೊಂಡ್ರು ಅಲ್ಲಿ 1 ಅವರೇ ಆಗೋಗಿರುತ್ತೆ. ಅದಕ್ಕೆ ಬೇಡ, ಟೈಮ್ ಬೇರೆ ಇಷ್ಟೊತ್ತಾಗಿದೆ, ಇನ್ನು ಅಲ್ಲೆಲ್ಲ ಹೋಯ್ತೀನಿ ಅಂದರೆ ಲೇಟ್ ಆಗಿಬಿಡುತ್ತೆ, ಆಮೇಲೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತೊಗೊಳ್ಳೋದು ಆ ಥರ ಎಲ್ಲ ಆಗಿಬಿಡುತ್ತೆ, ಬೇಡ ಇನ್ನೊಂದು ಸರಿ ಬರೋಣ ಫ್ರೀಯಾಗಿ, ಅವಾಗ ನಿಧಾನಕ್ಕೆ ನೋಡ್ಕೊಂಡು ತೊಗೊಂಡೋಗ್ಬೋದು ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದಾಗಲೇ 8 ಗಂಟೆ ಆಗಿತ್ತು. ಅದಕ್ಕೆ ಮತ್ತೆ ಯಾವುದೂ ವಿಡಿಯೋ ಮಾಡಲಿಲ್ಲ. ನಾನು ಬಿಗ್ ಮಾರ್ಕೆಟಲ್ಲಿ ತೊಗೊಂಡಿದ್ದು. ನಾನು ಒಂದು ಇಲ್ಲಿ ನೋಡಿ, ಇಲ್ಲಿ ಓಲೆ ಹಾಕಿದ್ದೀನಲ್ಲ, ನಿಮಗೆ ಕಾಣಿಸ್ತಾ ಇದೆ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರದ್ದು ತೊಗೊಂಡೆ. ಡೈಲಿ ವೇರಿಗೆ ಇದು ಚೆನ್ನಾಗಿದೆ ಅಂತೇಳಿ. ಆದರೆ ಏನಾಯಿತು ಅಂದರೆ ತೋರಿಸ್ತೀನಿ. ಇದು ಬಂದು ಫುಲ್ಲು ಸೆಟ್ ಬರುತ್ತೆ. ಸೆಟ್ ಅಂದರೆ ಒಂದು 3 ಪೀಸ್ ಬರುತ್ತೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? 3 ಪೀಸ್ ಇದೆ. 3 ಪೀಸ್ ಅಂದರೆ ಇಲ್ಲಿ 2 ಪೇರ್ ಇದೆ ಅಷ್ಟೇ. ನಾನೊಂದು ಪೇರ್ ಹಾಕ್ಕೊಂಡಿದ್ದೀನಿ, 3 ಪೇರು ಚೆನ್ನಾಗಿದೆ. ಇದು ಬಂದು ಅಮೌಂಟು 275 ರುಪೀಸ್ ಇದೆ. ನಿಮಗೆ ಫ್ರಂಟ್ ಕ್ಯಾಮ್ರಾ ಅಲ್ವಾ, ಅದಕ್ಕೆ ಕ್ಲಿಯರಾಗಿ ಕಾಣಿಸಲ್ಲ. ಬ್ಯಾಕ್ ಕ್ಯಾಮ್ರಾ ಆದರೆ ಕ್ಲಿಯರಾಗಿ ಕಾಣಿಸುತ್ತೆ. ಇದು ಬಂದು ಸ್ಟೋನ್ ಇದೆ, ನಿಮಗೆ ಸ್ಟೋನು, ಇದು ಸ್ಟೋನು, ಇದು ಆ್ಯಪಲ್ ಥರ ಡಿಸೈನ್ ಇದೆ. ಇದು ಸ್ವಲ್ಪ ದಿನ ಆದಮೇಲೆ ಇದು ಏನಂದರೆ ಇದು ಸಿಲ್ವರ್ ಕಲರ್ ಇದೆಯಲ್ಲ, ಇದು ಹೋಗ್ಬೋದು ಗೊತ್ತಿಲ್ಲ. ಹಾಗೆ ಇದು ಒಂದು ಇದೇನಾಗಿದೆ ಅಂದರೆ ಎಲ್ಲ ಚೆನ್ನಾಗಿದೆ, ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಇದೆಯಲ್ಲ ಇದೆಯಲ್ಲ ಇದೇನಾಗಿದೆ, ತುಂಬ ಚಿಕ್ಕದು ನೋಡಿ. ಇಲ್ಲಿಗಾದರೆ ಕರೆಕ್ಟಾಗಿ ಕೂರುತ್ತೆ. ನಾವು ಇಲ್ಲಿಗೆಲ್ಲ ಹೀಗೆ ಮಾಡ್ಕೋತೀವಿ ಅಂದರೆ ಅದು ನೀಟಾಗಿ ಕೂರಲ್ಲ, ಹೀಗೆ ಕಚ್ಕೊಳ್ಳುತ್ತೆ. ಇಲ್ಲಿಗೆ ಓಕೆ, ಇಲ್ಲೋಗಿ ಬಂದು ಕೂರುತ್ತೆ. ನಾನು ಇದನ್ನು ಅಬ್ಸರ್ವೇ ಮಾಡಲಿಲ್ಲ ಇಷ್ಟೊಂದು ಚಿಕ್ಕದು ಅಂತೇಳಿ. ನಾನು ನೋಡಿದೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ತೊಗೊಬಿಟ್ಟೆ ನೋಡಿ. ಇಷ್ಟೇ ಚಿಕ್ಕದು, ಚಿಕ್ಕ ಮಕ್ಳು ಹಾಕೋ ಥರ ಇದೆ ಇದು. ಅದಕ್ಕೆ ಮನೆಗೆ ಬಂದುಬಿಟ್ಟು ಕಿವಿಗೆ ಹಾಕೊಂಡ್ಮೇಲೆ ಗೊತ್ತಾಯಿತು. ಮತ್ತೇನು ಚೇಂಜ್ ಮಾಡೋಕ್ಕಾಗಲ್ವಲ್ಲ, ಇರಲಿ ಬಿಡು, ಇದು ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಆಮೇಲೆ ಬೀಸಾಕಿದ್ರೆ ನೋಡೋಣ. ಇದು ಸಿಲ್ವರ್ ಕಲರ್ ಇದೆಯಲ್ಲ, ಇದು ಹೋಗುತ್ತಾ ಕಲರ್ ಏನಾದರೂ ಗೊತ್ತಿಲ್ಲ. ಹೋದರೆ ಇದು ಬೀಸಾಕೋದು, ಇನ್ನೊಂದು ಹಾಕೋದು, ಇದು 3 ಯೂಸ್ ಮಾಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದೀನಲ್ಲ, ಯೂಸ್ ಮಾಡೋಣ ಅಂದ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಏನಾಗಿದೆ ಅಂದರೆ ಕೆಳಗಡೆ ಇದು ಸ್ಟೋನು ಅಲ್ಲ ಏನಿಲ್ಲ, ಗುಂಡು ಥರ ಇದೆ. ಇದು ಚೆನ್ನಾಗಿದೆ, ಆದರೆ ಇದೊಂದು ಸ್ವಲ್ಪ ದೊಡ್ಡದಿರಬೇಕಿತ್ತು, ಅವಾಗ ಸಖತ್ತಾಗಿರ್ತಾಯಿತ್ತು. ನಾವು ಏನು ನೋಡೋದೇ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಇಷ್ಟ ಆಗುತ್ತಾ ನೋಡಿಬಿಟ್ಟು ತೊಗೊಬಿಡ್ತೀವಿ. ಆಮೇಲೆ ಮನೆಗೆ ಬಂದು ಯೂಸ್ ಮಾಡಿದ್ಮೇಲೆ ಅದು ಯಾವ ಥರ ಏನು ಅಂತೇಳಿ. ಇದು ಉದ್ದ ಇದೆ ಓಕೆ, ಆದರೆ ಇದೊಂದು ಸ್ವಲ್ಪ ಅಗಲ ಇರಬೇಕಿತ್ತು. ಓಕೆ, ಇದು ಬಂದು 275 ರುಪೀಸು. ಹಾಗೆ ಅದ್ರ ಜೊತೆಗೆ ಅವನು ಹೇಳಿದ್ದು 500ಗೆ. ನನಗೆ ಎಷ್ಟಾಗುತ್ತೆ ಇಷ್ಟ ಆಗಿದ್ದು ಮಾತ್ರ ತೊಗೊಂಡಿದ್ದು. ಆಮೇಲೆ ಇದು ಒಂದು ತೊಗೊಂಡೆ, ಇದು ಒಂದು ಚೆನ್ನಾಗಿದೆ ಬ್ಲ್ಯಾಕ್ ಕಲರಲ್ಲಿ ನೋಡಿ. ಪುಟಾಣಿ ಓಲೆ ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕದು ಜುಮ್ಕಾ ಟೈಪು.
ಇದು ಬಂದು 35 ರುಪೀಸ್. ಇದು ಚೆನ್ನಾಗಿದೆ, ಗೋಲ್ಡ್ ಕಲರಲ್ಲಿ ಕೋಟಿಂಗ್ ಮಾಡಿದ್ದಾರೆ. ಇಲ್ಲಿ ಸುತ್ತ ಬ್ಲ್ಯಾಕ್ ಮಣಿಯಲ್ಲಿ ಇದು ಫಿಕ್ಸ್ ಮಾಡಿದ್ದಾರೆ. ಮತ್ತು ಇದು ಒಂದು ತೊಗೊಂಡೆ. ಹಾಗೆ 500 ರುಪೀಸಿಗೆ ಇದೇನು ಕಂಪ್ಲೀಟ್ ಆಗಲಿಲ್ಲ, ಅದಕ್ಕೆ ಇನ್ನೂ ಏನಾದರೂ ನೋಡಮ್ಮ ಅಂದ. ಹಾಗೆ ಸುಮ್ಮನೆ ಈ ಥರ ರಿಂಗ್ ತೊಗೋ ಅಂತ ಹೇಳ್ತಾ ಇದ್ದ ನನಗೆ. ಈ ಥರದ್ದು ಇದರಲ್ಲಿ ಸರ್ಕಲ್ ಶೇಪ್ ಇತ್ತು, ಮತ್ತು ಆ್ಯಪಲ್ ಶೇಪ್ ಇತ್ತು, ಆ ಥರದ್ದೆಲ್ಲ ಇತ್ತು. ಮತ್ತು ಚಿಟ್ಟೆ ಏನೆಲ್ಲ ಡಿಸೈನ್ ಇತ್ತು. ನಾನು ನೋಡಿದೆ, ನನಗೆ ಅಷ್ಟೊಂದೇನು ರೌಂಡ್ ಶೇಪ್ ಇರ್ಬೋದು ಆ ಥರದ್ದೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗಿದೆ ಅಂದರೆ ಇದು ನೋಡ್ತಾ ಇದ್ದೀರಾ, ಇದೊಂದೇ ಇಷ್ಟ ಆಗಿದೆ. ಏನೋ ಒಂಥರ ಆನೆ ಬಾಲದ್ದು ಉಂಗುರ ನೋಡಿದ್ದೀರಾ, ಚಿನ್ನದ್ದು. ಅದು ಇದು ಸಿಲ್ವರ್ ಕೋಟಿಂಗ್ ಇದೆ, ನೋಡೋಕ್ಕೆ ನೋಡ್ಬೋದು. ಆದರೆ ಇದು ಕಲರ್ ಹೋಗುತ್ತೇನೋ ಗೊತ್ತಿಲ್ಲ ನನಗೆ. ಅದಕ್ಕೆ ಇದೇ ಸರಿ, ಸರ್ಕಲ್ಲು ಬೇಡ, ಚಿಟ್ಟೆ. ಅವನಿಗೆ ಬಟರ್ಫ್ಲೈ ಇರುವಂಥದ್ದಿತ್ತು, ಅದನ್ನು ತೊಗೊಂಡೆ ಇಲ್ಲ ಹೇಳ್ತಾ ಇದ್ದ. ನನಗೆ ಅದೇನೋ ಇಷ್ಟ ಆಗಲಿಲ್ಲ. ಅದಕ್ಕೆ ಇದು ಸಿಂಪಲ್ ಆಗಿದೆ ಬಿಡು, ಇದೇ ತೊಗೊಳ್ತೀನಿ ಅಂದ್ಬಿಟ್ಟು ಆಮೇಲೆ ಇದನ್ನು ತೊಗೊಂಡಿದ್ದು. ಇದು ಬಂದು ಬರೀ 20 ರುಪೀಸ್ ಅಷ್ಟೇ. ಇದು ಇಷ್ಟು ತೊಗೊಂಡೆ. ಅವನು ನನ್ನ ಕೈಗೆ 500 ರುಪೀಸ್ ಕೊಟ್ಬಿಟ್ಟಿದ್ದ, ನಿನ್ಗೇನು ಇಷ್ಟ ಅದು ತೊಗೋ ಅಂತೇಳಿ. ಆಮೇಲೆ ನಾನು ಸದ್ಯಕ್ಕೆ ಇಷ್ಟು ತೊಗೊಂಡೆ ಅಷ್ಟೇ. ಮತ್ತು ಒಂದು ಸಿಂಗಲ್ ಬ್ಯಾಂಗಲ್ಸ್ ನೋಡೋಣ, ಒಂದು 250-300 ಒಳಗಡೆ ಅಂತ ನೋಡಿದೆ. ಆದರೆ ಒಂದು ಸಿಂಗಲ್ ಬ್ಯಾಂಗಲ್ಸು ಅವನಿಗೂ ಇಷ್ಟ ಆಗಿತ್ತು, ನನಗೂ ಚೆನ್ನಾಗಿದೆ ಅನ್ನಿಸ್ತು. ಅದು ಬಂದು 650 ರುಪೀಸ್ ಇತ್ತು. ಅದಕ್ಕೆ ಅವನೆಲ್ಲ ನೀನು 100 ರುಪೀಸ್ ಹಾಕ್ಬಿಟ್ಟು ತೊಗೊಳ್ಳಮ್ಮ, ಅವಾಗ ಸರಿ ಹೋಗುತ್ತೆ ಅಂತೇಳಿ. ನನಗೆ ಅದು ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಅದು ಸಿಂಗಲ್ ಬಳೆ ಬಂದು ಸ್ಟೋನ್ ಇರುವಂಥದ್ದು. ಅದು ಬೆಳಿಗ್ಗೆ ಟೈಮ್ ಹಾಕಿದ್ರೆ ಅಷ್ಟು ಲುಕ್ ಅನಿಸಲ್ಲ, ನೈಟ್ ಟೈಮು ಫಂಕ್ಷನ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆ ಬ್ಯಾಂಗಲ್ಸ್ ಬಂದು ಎಲ್ಲಿಗೆ ಬರ್ತಾಯಿತ್ತು ಅಂದರೆ ಇಲ್ಲಿಗೆ ಬರ್ತಿತ್ತು, ಕಾಣಿಸ್ತಿದೆ, ಇಲ್ಲಿಗೆ ಬರ್ತಾಯಿತ್ತು. ನನಗೆ ಅಷ್ಟೊಂದು ದೊಡ್ಡದು ಅನ್ನಿಸ್ತು ತುಂಬ. ನನಗೆ ಇಲ್ಲಿಗೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿಗೆ ತುಂಬ ಇಲ್ಲಿಗೆ ಬಂದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಬೇಡ ಅಂದ್ಬಿಟ್ಟು ಅದು ತೊಗೊಳ್ಳಿಲ್ಲ. ಮತ್ತು ಇಷ್ಟು ತೊಗೊಂಡು ಮನೆಗೆ ಬರೋದ್ರೊಳಗಡೆ ಅಷ್ಟಾಯಿತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ದಿನಸಿ ಯಾವುದಾದ್ರೂ ಮರ್ತಿರುವಂಥದ್ದು, ಅಲ್ಲಿ ಏನಾದರೂ ನಂಗೆ ಸಿಕ್ಕಿದಂದರೆ ಹೆಸರು ಕಾಳು, ಅವರೆಕಾಳೆಲ್ಲ ಅಲ್ಲಿ ಸಿಕ್ತೋ ಅದನ್ನೆಲ್ಲ ತೊಗೊಂಡೆ. ಹಂಗೆ ಮೆಹಂದಿ ಪೌಡರ್ ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದಷ್ಟೆ. ಅಷ್ಟು ಮುಗಿಸ್ಕೊಂಡು ಬಂದ್ವಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಸಾಂಬಾರು 4 ವಿಷಲ್ ಆಗಿದೆ. ಇವಾಗ ಅದ್ರ ಕೆಲಸ ಎಲ್ಲ ಮಾಡ್ತೀನಿ ನಾನು. ಇದು ಬಂದು ಡಿಮಾರ್ಟಲ್ಲಿ ತೊಗೊಂಡಿರೋದು ಅವನು ಕೌಶಿ. ಅವಾಗೆಲ್ಲ ಇದೆಲ್ಲ ಹೇಗಿತ್ತು ಅಂದರೆ ವೆಯ್ಟ್ ಇರ್ತಾಯಿತ್ತು, ಮತ್ತು ಇದನ್ನು ತಿರುಗಿಸೋದಕ್ಕೆ ತುಂಬ ಹಿಂಗೆ ಕಷ್ಟಪಡ್ತಿದ್ವಿ. ಇದು ಆ ಥರ ಅಲ್ಲ, ಸುಮ್ಮನೆ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ಸಾಫ್ಟ್ ಆಗಿದೆ. ನಾನು ನೋಡೇ ಇಲ್ಲ, ಮನೆಗೆ ಬಂದಮೇಲೆ ನೋಡಿದ್ದು. ನನಗೆ ಬೇಕು, ನಾನೇ ದುಡ್ಡು ಕೊಡ್ತೀನಿ ಇದಕ್ಕೆ ಅಂತೇಳಿ ತೊಗೊಂಡೆ. ನಾನು ಇದೆಲ್ಲ ತೊಗೋಬೇಡ, ಏನಕ್ಕೆ ಯೂಸ್ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ತೊಗೊಂಡ. ಎಷ್ಟು ಅಮೌಂಟು ನೋಡಲೇ ಇಲ್ಲ. ಆದರೆ ಇದು ಹೇಗಿದೆ ಅಂದರೆ ತುಂಬ ಸಾಫ್ಟು. ನಾವು ನೋಡ್ತಿದ್ದೇ ಬೇರೆ. ಅದು ಹೇಗೇನೆ ಹಿಂಗೆ ಕಷ್ಟಪಡಬೇಕಿತ್ತು, ಹಿಂಗೆ ಅನ್ಬೇಕಿತ್ತು. ಸ್ವಲ್ಪ ಹಿಂಗೆ ಅಂದ ತಕ್ಷಣ ಇದು ತಿರುಗಿಬಿಡುತ್ತೆ. ಅವನೇನೋ ಮ್ಯಾಥ್ಸ್ ಎಲ್ಲ ಈಸಿ ಆಗುತ್ತೆ ಅಂತೇಳಿ ತೊಗೊಂಡಿದ್ದಾನೆ. ಅದು ಇಲ್ಲೇ ಇದೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿ ಮತ್ತೆ ಅದೇ ಜಾಗದಲ್ಲಿ ಎತ್ತಿಟ್ಬಿಡ್ತೀನಿ. ಟೈಮ್ ಬಂದು 1:30 ಆಗಿದೆ. ಹಾಗೆ ಉಪ್ಪು ಸಾಂಬಾರು ಮಾಡಿ, ಇದು ಬಂದು ಎಣ್ಣೆ ಮತ್ತು ತೆಂಗಿನಕಾಯಿ ತೇಲ್ತಾ ಇದೆ. ಹಾಗೆ ಈ ಕಡೆ ಕಾಳುಗಳದ್ದು ಪಲ್ಯ ಮಾಡಿದ್ದೀನಿ ಅಷ್ಟೆ. ಇದರಲ್ಲಿ ಹೆಸ್ರು ಕಾಳು ಮಾತ್ರ ಸ್ವಲ್ಪ, ಹೆಸ್ರು ಕಾಳು ಬೇಳೆ ಅಷ್ಟೇ ಬೆಂದೋಗಿದೆ, ಎಲ್ಲ ಹಾಗಾಗೇ ಇದೆ ನೋಡಿ. ಇನ್ನೊಂದು ವಿಷಲ್ ಹಾಕ್ಸಿದ್ರೆ ಎಲ್ಲ ಬೆಂದೋಗ್ಬಿಡ್ತಾಯಿತ್ತು. ಅದಕ್ಕೆ ನಾನು ಜಾಸ್ತಿ ವಿಷಲ್ ಹಾಕ್ಸಿಲ್ಲ, ಎಷ್ಟು ಸಾಕು ಅಂತೇಳಿ ಮಾಡಿದ್ದೀನಿ. ಇವಾಗ ನಾನು ಈ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು, ಟೈಮು ಇನ್ನೂ 10 ನಿಮಿಷ ಇದೆ ಮೋಹನ್ ಮಾಮ ಬರೋದಕ್ಕೆ. ಅಷ್ಟರಲ್ಲಿ ಇಷ್ಟು ಪಾತ್ರೆಗಳನ್ನ ಜೋಡಿಸ್ಬಿಟ್ಟು ಆಮೇಲೆ ಮುದ್ದೆಗೆ ಇಡ್ತೀನಿ. ಅವ್ರು ಬರೋದಕ್ಕೂ ಕರೆಕ್ಟಾಗಿ ಮುದ್ದೆ ಆಗುತ್ತೆ.
ಇದಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಬೇಗ ಡ್ರೈ ಆಗುತ್ತೆ. ಒಂದಷ್ಟೇ ಡ್ರೈ ಆಗಿರಲ್ಲ ನೋಡಿ, ಈ ಥರದ್ದೆಲ್ಲ ಡ್ರೈ ಆಗಿ. ನಾವು ಈ ಥರದ ಲೋಟ ಬೌಲೆಲ್ಲನೂ ಈ ಥರ ಇಡಬಾರ್ದು. ಈ ಥರ ಇಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ನೀರು ಹಾಗೇ ಇರುತ್ತೆ. ಈ ಥರ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಇಟ್ಟಿದ್ದೀನಲ್ಲ, ಈ ಥರ ಇಟ್ಟಾಗ ಡ್ರೈ ಆಗಿರುತ್ತೆ. ಇದಂತೂ ತುಂಬ ಹೆಲ್ಪ್ ಆಗಿದೆ ನನಗೆ. ಆಮೇಲೆ ಇದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಇದೇ ಥರದ್ದು ಡಬ್ಬ ಬರುತ್ತೆ. ಏನಂದರೆ ಅದು ಸ್ವಲ್ಪ ಈ ಹೋಲೆಲ್ಲ ಏನಿದೆ ಅದು ಸ್ವಲ್ಪ ದೊಡ್ಡದಿರುತ್ತೆ. ಅದು ಬಂದು 100 ರೂಪೀಸ್ಗೆಲ್ಲ ಸಿಗುತ್ತೆ, ನಾನು ನೋಡಿದ್ದೀನಿ. ಆದರೆ ಅದು ಅಷ್ಟು ಕ್ವಾಲಿಟಿ ಇಲ್ಲ. ಇದು ತುಂಬ ಗಟ್ಟಿ ಇದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಆಮೇಲೆ ನಾನು ಇದು ತೊಗೊಳ್ಳೋದಕ್ಕಿಂತ ಮೊದಲು ಇದರಲ್ಲಿ ನೋಡಿದೆ, ಫ್ಲಿಪ್ಕಾರ್ಟಲ್ಲೂ ನೋಡಿದೆ, ಮೀಶೋದಲ್ಲೂ ನೋಡಿದೆ. ರೇಟೆಲ್ಲ ಎಷ್ಟು 250, 249 ಈ ಥರದ್ದೆಲ್ಲ ಇತ್ತು. ಓಕೆ, ಅದು ಚೆನ್ನಾಗಿದೆ. ಅಂದರೆ ಒಂದು ಸ್ಕ್ವೇರ್ ಟೈಪ್ ಏನೋ ಬರುತ್ತೆ ಅದು. ಬೌಲ್ ಅಂದರೆ ಸ್ಪೂನ್ ಇಡೋದಕ್ಕೆ ಒಂದು ಸ್ಪೇಸ್ ಇದೆ, ಅಂದರೆ ಒಂದು ಜಾಗ ಇದೆ. ಮತ್ತು ಈ ಥರದ್ದು ಪ್ಲೇಟ್ ಎಲ್ಲ ಹಾಕೋದಕ್ಕೆ ಒಂದು ಜಾಗ ಇದೆ. ಮತ್ತು ಕೆಳಗಡೆ ನೀರು ಹೋಗೋದಕ್ಕೆ ಒಂದು ಇದೇ ರೀತಿ ಒಂದು ಪ್ಲೇಟ್ ಥರ ಇದೆ. ಚೆನ್ನಾಗಿತ್ತು. ಅದನ್ನು ತೊಗೊಳ್ಳೋಣ ಅಂಥೇಳಿ ನಾನು ನೋಡಿದ್ದೆ. ಅದಾದಮೇಲೆ ಏನಾಯಿತು ಅಂದರೆ ಅದು ಬಂದು ರೇಟೆಲ್ಲ ಓಕೆ, 249, 250, 300 ಆಗಿದ್ರು ಓಕೆ. ಅದೇನಾಗ್ತಿತ್ತು ಅಂದರೆ ಸ್ಮಾಲ್ ಸೈಜ್ ಬರ್ತಾಯಿತ್ತಂತೆ. ನಾನು ಅಂದರೆ ಯಾವುದಾದ್ರೂ ಒಂದು ವಸ್ತುನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಅದು ರಿವ್ಯೂ ನೋಡ್ತೀವಿ, ಯಾವ ಥರ ಇದೆ ಏನು ಅದೆಲ್ಲ ನೋಡುವಾಗ ಅಲ್ಲಿ ತುಂಬ ಜನ ಹಾಕಿದ್ದೆ ಅದು ಚೆನ್ನಾಗಿದೆ, ಆದರೆ ಸ್ಮಾಲ್ ಸೈಜ್ ಅದು ಅಂತೇಳಿ. ಆದರೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋಗಿದೆ. ಆಮೇಲೆ ಇದನ್ನು ನೋಡೋದಕ್ಕೆ ಅಂತ ಒಂದು ಅಂಗಡಿಗೆ ಹೋಗಿದೆ, ಅದು ಫುಲ್ಲು ಪ್ಲಾಸ್ಟಿಕ್ದೇ ಅಂಗಡಿ. ಅಲ್ಲೋಗಿದ್ದಾಗ ನನಗೆ ಈ ಕಲರ್ ಬೇಕಿತ್ತು. ಅಷ್ಟೊತ್ತಿಗೆ ಯಾರೋ ಪರ್ಚೇಸ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಅವ್ರು ಹೇಳಿದ್ರು ಇನ್ನೊಂದು ವಾರದಲ್ಲಿ ಮತ್ತೆ ಬರುತ್ತೆ ಅಂತೇಳಿ. ಇಲ್ಲಿ ಒಂದು ಇಟ್ಕೊಳ್ಳೋದಕ್ಕೆ ಬರುತ್ತೆ, ಈ ಥರ ಈ ಕಡೆ ಒಂದು ಈ ಕಡೆ ಒಂದು, ಅಂದರೆ ಆ ಕಡೆ ಈ ಕಡೆ ಪಾತ್ರೆನ ಎತ್ಕೊಂಡು ಹೋಗೋದಕ್ಕೆ ಅಂತೇಳಿ ಬರುತ್ತೆ. ನನಗೆ ಅದು ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ನಾನೇನು ಮಾಡಿದೆ, ಕಿತ್ತಾಕ್ಬಿಟ್ಟೆ. ಅದು ಚೆನ್ನಾಗಿ ಕಾಣಿಸಲ್ಲ ಮತ್ತು ಹಿಂಗೆ ಬಿದ್ದೋಗುತ್ತೆ, ಇಲ್ಲಾಂದರೆ ಈ ಕಡೆಗೆ ಬಿದ್ದೋಗುತ್ತೆ. ಅದಕ್ಕೆ ಬೇಡ ಅಂತೇಳಿ ನಾನು ಕಿತ್ತಾಕ್ಬಿಟ್ಟಿದ್ದೀನಿ ಅಷ್ಟೇ. ಅವಾಗ ಅಲ್ಲಿ ಹೋದಾಗ ನಾನು ಫ್ಲಿಪ್ಕಾರ್ಟಲ್ಲಿ ನೋಡಿದ್ನಲ್ಲ, ಅದು ಸೇಮ್ ಅಲ್ಲಿತ್ತು. ಅವಾಗ ನೋಡಿದೆ ಅದು ಎಷ್ಟು ಪುಟಾಣಿದಂದರೆ ಒಂದು 5-6 ತಟ್ಟೆ ಹಿಡಿತಾಯಿತ್ತು, ಒಂದು 4-5 ಸ್ಪೂನ್ ಹಿಡಿತಾಯಿತ್ತು ಅಷ್ಟೇ. ಅದು ಬಿಟ್ಟರೆ ಏನು ಜಾಸ್ತಿ ಎಲ್ಲ ಹಿಡಿತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ತೊಗೊಳಕ್ಕೆ ಅಂತೇನು ಹೋಗಲಿಲ್ಲ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಇದನ್ನು ತೊಗೊಂಡೆ. ಇದು ಅಷ್ಟೇ 250 ರೂಪೀಸೇ, ಆದರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದು ನೋಡಿ, ಕೌಶಿ ಬೆಕ್ಕಿಗೆ ಅಂತೇಳಿ ತೊಗೊಂಡಿದ್ದಾನೆ. ಇದು ಬಂದು 50 ರೂಪೀಸು, ಇಲ್ಲೆಲ್ಲೋ ಇದೆ 50 ರೂಪೀಸ್. ಇದು ಈ ಥರ ಮಾಂಸ ಥರ ಇರುತ್ತೆ. ಅದು ರಾತ್ರಿಯಿಂದ ಬರಲಿಲ್ಲ, ಬಂದಮೇಲೆ ಹಾಕೋಣ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದಾನೆ. ಇದೊಂದು ತೊಗೊಂಡಿದ್ದೀನಿ, ಇದು ಅವ್ನು ತೊಗೊಂಡಿರೋದು, ಅದು ನನಗೆ ಇಷ್ಟ ಆಗಿಲ್ಲ. ನಾನು ತೊಗೊಂಡಿದ್ದೇನೆಂದರೆ ಬಿಸ್ಕೆಟ್ ಟೈಪ್ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಇದು ಮೀನಿಂದ ಮಾಡಿರುವಂಥದ್ದು. ಇದು ಬಂದು ಸ್ವಲ್ಪ ಕಾಳುಗಳ ಥರ ಹಾಕ್ಬೋದು, ಒಂದು 5-6 ಆ ಥರ ಇದೆ. ಇದ್ರ ರೇಟ್ ಬಂದು ನಿಮಗೆ 105 ರೂಪಾಯಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 105 ರೂಪಾಯಿ. ನನಗೆ ಇದಿಷ್ಟ ಆಯಿತು, ಅವನಿಗೆ ಇದಿಷ್ಟ ಆಗಲಿಲ್ಲ ನೋಡಿ, ಇಲ್ಲೂ ಇದೆ. ಅವನು ಅದು ತೊಗೊಂಡ, ನಾನು ಇದು ತೊಗೊಂಡೆ, ಅಲ್ಲೇ ಇಟ್ಟಿದ್ದೀನಿ. ಅದು ತೊಗೊಂಡಾಗಿಂದ ಬೆಕ್ಕು ಬಂದಿಲ್ಲ. ಮೊದಲೊಂದು ಸರಿ ಏನು ಮಾಡಿದೆ ಅಂದರೆ 1 kg ತಂದುಬಿಟ್ಟಿದ್ದೆ. ಅದು ಎಷ್ಟು ಬೈಸ್ಕೊಂಡಿದ್ದೀನಿ ಅದು ಅಂದರೆ 400 ಚಿಲ್ಲರೆನ ಏನೋ ಕೊಟ್ಟು ತಂದಿದ್ದೆ. ಚೆನ್ನಾಗಿ ಬೈದಿದ್ರು ಮೋಹನ್ ಮಾಮ ಅಂತೂ. ಬೆಕ್ಕಿಗೆ ಅಂತ ಯಾರಾದರೂ ಇಷ್ಟು ದುಡ್ಡು ಕೊಟ್ಟು ತರ್ತಾರ? 500 ರೂಪಾಯಿ ಹತ್ತತ್ರ, ಅದಕ್ಕೆ ಅಂದ್ಕೊಂಡು. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ. ಹೊರಗಡೆ ನೋಡಿ ಹನಿ ಬೀಳ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ? ಅಂದರೆ ಜೋರು ಮಳೆ ಏನು ಬರೋದಿಲ್ಲ, ಆದರೆ ಲೈಟಾಗಿ ಈ ಥರ ವೆದರು ಅಷ್ಟೇ ಮೋಡ ಥರ ಇದೆ. ಮಳೆ ಬರಲ್ಲ, ಸುಮ್ಮನೆ ಹಿಂಗೆ 2 ಹನಿ ಹಾಕುತ್ತೆ ಹೋಗುತ್ತೆ. ನಿನ್ನೆನೂ ಕೂಡ ಇದೇ ರೀತಿಯೇ ಆಗಿರೋದು.
ಆಹಾ, ಚಳಿಗೆ ಈಚೆಗೆ ಬರೋಕ್ಕೆ ಬೇಜಾರಾಗ್ತಾ ಇದೆ. ನಾನೇನು ಮಾಡ್ತೀನಿ ಇವಾಗ, ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಫುಲ್ಲು ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ, ಇಲ್ಲ ಅಂದರೆ ಅದರಿಂದ. ಟೈಮ್ ಬಂದು 5 o'clock. ಮಳೆ ಇನ್ನೂ ಹುಯ್ತಾ ಇದೆ ನೋಡಿ. ಸ್ನಾನ ಮಾಡಿ ಪೂಜೆ ಮಾಡಿ ಬಂದ್ರೂ ಹೇಗೆ ಮಳೆ ಬೀಳ್ತಾ ಇರೋದು ಕಾಣಿಸ್ತಾ ಇಲ್ಲ. ಇವಾಗ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇನ್ನೂ ಬೀಳ್ತಾ ಇದೆ ಮಳೆ. ಅಂದರೆ ಜೋರಾಗಿ ಬೀಳ್ತಾ ಇಲ್ಲ, ಅದು ಲೈಟಾಗಿ ಬೀಳ್ತಾ ಇದೆ. ಥರ ಚಳಿ ವಾತಾವರಣ ಸ್ಟಾರ್ಟ್ ಆಗಿದೆ. ಹಾಗೆ ನನಗೆ ಈ ಇಯರಿಂಗ್ಸ್ನ ಹಾಕ್ದಾಗಿಂದ ಏನೋ ಒಂದು ಸ್ವಲ್ಪ ನನಗೆ ನನ್ನ ಫೇಸ್ ಏನೋ ಒಂಥರ ಚೇಂಜಸ್ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ಇದು ಈ ಥರ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ವೋ, ಚೆನ್ನಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ನನಗೆ ಏನೋ ಒಂಥರ ಫೀಲ್ ಆಗ್ತಿದೆ. ಕಾಣಿಸಲ್ಲ ಇಯರಿಂಗ್ಸ್ ಹಾಕಿದ್ದೀನಿ ಅಂತ ಅಲ್ಲ. ಕೌಶಿ ಇನ್ನೊಂದು 1/4 ಗಂಟೆ 20 ನಿಮಿಷ. ಮಳೆ ಬರ್ತಿದೆಯಲ್ಲ, ಏನು ಮಾಡ್ತಾನೆ ಗೊತ್ತಿಲ್ಲ. ಛತ್ರಿ ಇಟ್ಕೊಂಡಿದ್ದಾನೆ ಬ್ಯಾಗಲ್ಲಿ, ಛತ್ರಿ ಇಟ್ಕೊಂಡು ಬಂದ್ಬಿಡ್ತಾನೆ. ಗೊತ್ತಿಲ್ಲ, ಲೇಟಾದರೂ ಆಗ್ಬೋದು. ಯಾಕೆಂದರೆ ಮಳೆ ಬರುವಾಗ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅದರಿಂದ ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತೇಳಿ. ಬಂದಮೇಲೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಓಕೆ.